ಎಲ್ಲರಿಗೂ ನಮಸ್ಕಾರ. ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಇಂದಿನ ದಿನ ಹೊಟ್ಟೆಯ ಬೊಜ್ಜಿನ ಬಗ್ಗೆ ತಿಳಿದುಕೊಳ್ಳೋಣ. ಹೊಟ್ಟೆಯ ಬೊಜ್ಜಿನ ಸಮಸ್ಯೆ ಈಗ ದಿನದಿಂದ ದಿನ ಜಾಸ್ತಿ ಆಗುತ್ತಾ ಬರುತ್ತಾ ಇದೆ. ಹೊಟ್ಟೆಯ ಬೊಜ್ಜು ಇದೆ ಅಂತ ಹೇಗೆ ತಿಳಿದುಕೊಳ್ಳುವುದು ಅಂದರೆ, ಒಂದು ಮೆಷರ್ಮೆಂಟ್ ಆ್ಯಪಿನಲ್ಲಿ ಹೊಟ್ಟೆಯ ಸುತ್ತಲೂ ಮೆಷರ್ ಮಾಡಿದಾಗ ಗಂಡಸರಲ್ಲಿ 102 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದಲ್ಲಿ ಹಾಗೂ ಹೆಂಗಸರಿಗೆ 87 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಅವರಿಗೆ ಅಬ್ಡಾಮಿನಲ್ ಒಬೆಸಿಟಿ ಇದೆ ಅಂತ ಅರ್ಥ. ಹೊಟ್ಟೆ ಬೊಜ್ಜಿನ ಕಾರಣಗಳು ಏನೆಂದು ತಿಳಿದುಕೊಳ್ಳೋಣ. ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡದೇ ಇರುವುದು ಹಾಗೂ ಅಹಿತಕರ ಆಹಾರಗಳನ್ನು ಸೇವನೆ ಮಾಡುವುದು, ಅಂದರೆ ಫಾಸ್ಟ್ ಫುಡ್ ತಗೊಳ್ಳುವುದು, ಬೇಕರಿ ಐಟಮ್ಸ್ ಜಾಸ್ತಿಯಾಗಿ ತಗೊಳ್ಳುವುದು ಹಾಗೂ ರಿಫೈನ್ಡ್ ಶುಗರ್ ಜಾಸ್ತಿಯಾಗಿ ಆಹಾರದಲ್ಲಿ ಬಳಸುವುದು, ಪಾಲಿಶ್ಡ್ ರೈಸ್ ಜಾಸ್ತಿಯಾಗಿ ಬಳಸುವುದು, ಎಣ್ಣೆಯಲ್ಲಿ ಕರಿದ ಆಹಾರಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡುವುದು, ಇದೆಲ್ಲ ಅದಕ್ಕೆ ಕಾರಣಗಳಾಗಿ ದಿನಚರ್ಯದಲ್ಲಿ ವ್ಯಾಯಾಮ ಮಾಡದೇ ಇರುವುದು, ಜಾಸ್ತಿ ಹೊತ್ತು ಕುಳಿತುಕೊಳ್ಳುವುದು ಹೊಟ್ಟೆಯ ಬೊಜ್ಜಿಗೆ ಕಾರಣವಾಗುತ್ತದೆ. ಹೊಟ್ಟೆಯ ಬೊಜ್ಜು ಅಥವಾ ಅಬ್ಡಾಮಿನಲ್ ಫ್ಯಾಟ್ ಅಥವಾ ವಿಸ್ರಲ್ ಫ್ಯಾಟ್ ಹೇಗೆ ಕಮ್ಮಿ ಮಾಡುವುದು ಎಂದರೆ, ಸರಿಯಾದ ಸಮಯಕ್ಕೆ ಹಿತಕರವಾದ ಆಹಾರವನ್ನು ಸೇವನೆ ಮಾಡುವುದು, ನಾರಿನ ಅಂಶ ಇರುವ ತರಕಾರಿಗಳನ್ನು ಜಾಸ್ತಿಯಾಗಿ ತಗೊಳ್ಳುವುದು, ನಾರಿನ ಅಂಶ ಇರುವ ಹಣ್ಣುಗಳನ್ನು ಜಾಸ್ತಿಯಾಗಿ ತಗೊಳ್ಳುವುದು, ಸೊಪ್ಪಿನ ತರಕಾರಿಗಳನ್ನು ಜಾಸ್ತಿಯಾಗಿ ತಗೊಳ್ಳುವುದು, ಪಾಲಿಶ್ಡ್ ರೈಸಿಗೆ ಬದಲಾಗಿ ಬ್ರೌನ್ ರೈಸನ್ನು ಜಾಸ್ತಿಯಾಗಿ ಸೇವನೆ ಮಾಡುವುದು, ನೀರನ್ನು ಜಾಸ್ತಿಯಾಗಿ ಕುಡಿಯುವುದು ಹಾಗೂ ವ್ಯಾಯಾಮವನ್ನು ದಿನಚರ್ಯದಲ್ಲಿ ಅಳವಡಿಸುವುದರಿಂದ ಹೊಟ್ಟೆಯ ಬೊಜ್ಜು ಕ್ರಮೇಣವಾಗಿ ಕಮ್ಮಿಯಾಗುತ್ತದೆ. ಧನ್ಯವಾದಗಳು.